ಫ್ರೆಂಡ್ಸ್, ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಿದ್ದೆ, ಬನ್ನಿ. ನಾನು ಒಂದು ಕಪ್ಪಿಗೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದರಲ್ಲಿ 1 ಕಪ್, ಅದರಲ್ಲಿ 2 ಆಯಿತಾ, 2 ಕಪ್ ಹಾಕ್ಕೊಂಡಿದ್ದೀನಿ, ಅಂದರೆ ಫುಲ್ 1 ಕಪ್ ಆಯಿತಾ. ಆಮೇಲೆ ಇದಕ್ಕೆ ನೋಡಿ, ಅದು ಇಟ್ಟಿಟ್ಟು ಗಟ್ಟಿ ಆಗಿರುತ್ತಲ್ಲ, ಅದಕ್ಕೆ ನಾನು ಒಂದು ಬೌಲಿಗೆ ನೀರು ಹಾಕಿ ಅದಕ್ಕೆ ಸಕ್ಕರೆ ಹಾಕಿ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಬಿಸಿ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಸ್ವಲ್ಪ ಹಾಲು ಹಾಕಿ ಆ ಥರನೇ ಮಿಕ್ಸ್ ಮಾಡ್ಕೊಂಡು ಹೋಗಿ ಆಯಿತಾ. ಸ್ವಲ್ಪ ಹಾಕಿ ನೋಡಿ, ನಾನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆಗ್ತಾ ಇದೆ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಂಡೆ ಕಟ್ಟಿದ್ದೀನಿ ನೋಡಿ. ಇವಾಗ ಅದನ್ನು 5 ನಿಮಿಷ 10 ನಿಮಿಷ ಹಂಗೆ ಬಿಡೋಣ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಈ ಥರ ಬರಬೇಕಾಯ್ತಾ. ಈ ಥರ ನಾನು ಉಂಡೆ ಕಟ್ಕೊಳ್ತೀನಿ ಆಯಿತಾ. ನೋಡಿ, ಈ ಥರ ಸ್ವಲ್ಪ ಚಿಕ್ಕದಾಗಿ ಮಾಡಿ, ಅದು ಚೆನ್ನಾಗಿ ಇದಾಗಬೇಕು, ಹಿಟ್ಟು ಚೆನ್ನಾಗಿ ಉಂಡೆ ಮಾಡಬೇಕು. ಇಲ್ಲಾಂದರೆ ಭಾಗ ಇದ್ದರೆ ಅದು ಹೊಡೆದೋಗುತ್ತೆ ಆಯಿತಾ, ಚೆನ್ನಾಗಾಗಲ್ಲ ಆವಾಗ. ನೋಡಿ, ಆಗ್ತಾ ಬಂದಿದೆ, ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮಾಡ್ಕೊಳ್ಳೋಣ ಆಯಿತಾ. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಳ್ಬೋದು ನೀವು, ಚೆನ್ನಾಗಿ ಬರಬೇಕಂದ್ರೆ. ನೋಡಿ, ಅದು ಇಲ್ಲಾಂದರೆ ಇದಾಗುತ್ತೆ. ಇಲ್ಲಿ ನೋಡಿ, ನಾನು ಎಣ್ಣೆ ಬಿಸಿ ಮಾಡಿಕೊಂಡು ಆ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಲೋ ಅಲ್ಲಿ ಇಟ್ಕೊಳ್ಳಿ ಆಯಿತಾ. ನೋಡಿ, ಕಲರ್ ಬರ್ತಾ ಇದೆ ಸ್ವಲ್ಪ ಆಗಿ, ಇನ್ನೇನು ಬಂದಿದೆ ನೋಡಿ, ಆಯಿತು. ಇವಾಗ ಅದನ್ನು ತಗೊಂಡು ನಾವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇವಾಗ ಅದು ಬಿಸಿ ಮಾಡ್ಕೊಂಡಿದ್ದೆ ಅಲ್ಲ ನೀರು, ಅದಕ್ಕೆ ಆ ಉಂಡೆಗಳೆಲ್ಲ ಹಾಕಿ ಸ್ವಲ್ಪ ನಿಮಿಷ ಆದಮೇಲೆ ಅದು ಉಂಡೆ ನೀರನ್ನೇ ಇಟ್ಕೊಳ್ಳುತ್ತೆ. ನಮ್ಮ ಗುಲಾಬ್ ಜಾಮೂನ್ ರೆಡಿ.